ಹಲೋ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಶು 28 MUA ಡೈಲಿ ಲಾಗ್ಸ್. ಸ್ವಲ್ಪ ದಿನಗಳ ನಂತರ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಬಂದುಬಿಟ್ಟು ಮೈಸೂರಿದ್ದು. ಸೊ ಎಲ್ಲರಿಗೂ ಗೊತ್ತು, ಆಷಾಢದಲ್ಲಿ ಬಂದುಬಿಟ್ಟು ಮೈಸೂರು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ತುಂಬ ಕ್ರೌಡ್ ಇರುತ್ತೆ, ತುಂಬ ಬ್ಯುಸಿ ಇರುತ್ತೆ. ಸೊ ಎಲ್ಲರೂ ಈ ಒಂದು ಮಂತು ಪ್ರತಿಯೊಬ್ಬರೂ ಆ ಚಾಮುಂಡೇಶ್ವರಿ ನೋಡೋಕ್ಕೆ ಹೋಗ್ತಾರೆ. ಸೊ ನಾವು ಅದೇ ಥರ ಹೋಗೋಣ ಅಂತ ನಾವು ಫ್ಯಾಮಿಲಿ ಜೊತೆಗೆ ನಾವು ಹೊರಟ್ವಿ. ಬಿಕಾಸ್ ಫ್ರೈಡೇ ಅಥವಾ ಟ್ಯೂಸ್ಡೇ ಹೋಗೋಣ ಅಂದ್ಕೊಂಡ್ವಿ, ಬಟ್ ತುಂಬ ಕ್ರೌಡ್ ಇರುತ್ತೆ, ಅಲ್ಲಿ ದರ್ಶನ ಮಾಡೋಕ್ಕಾಗಲ್ಲ ಅಂತ ನಾವು ಸ್ಯಾಟರ್ಡೇ ಪ್ಲ್ಯಾನ್ ಮಾಡಿ ಸ್ಯಾಟರ್ಡೇ ಹೊರಟಿದ್ದು. ಸೊ ಮಾರ್ನಿಂಗ್ ಬೇಗನೆ ಒಂದು 5 o'clockಗೆಲ್ಲ ಮನೆ ಬಿಟ್ವಿ. ನಾವು ಮನೆ ಬಿಟ್ಟು ಹಂಗೆ ಆನ್ ದ ವೇ ಹೋಗ್ತಾನೆ ಹೋಟ್ಲಲ್ಲಿ ಟಿಫನ್ ಎಲ್ಲ ಮಾಡಿಕೊಂಡು ಸೊ ಹಾಗೆ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋದ್ವಿ. ಬಟ್ ಅಲ್ಲಿ ಬೆಟ್ಟದ ಮೇಲೆ ಕಾರೆಲ್ಲ ಬಿಡೋಲ್ಲ. ಸೊ ಎಲ್ಲರಿಗೂ ಗೊತ್ತಿರುತ್ತೆ, ಕೆಳಗಡೆನೇ ಕಾರ್ ಪಾರ್ಕ್ ಮಾಡಬೇಕಾಗುತ್ತೆ. ಕಾರ್ ಪಾರ್ಕ್ ಮಾಡಿಬಿಟ್ಟು ಮೈಸೂರವ್ರದ್ದು ಈಗ ಹಿಂಗೆ BMTC ಬಸ್ ಇದೆ, ಅದೇ ಥರ ಅಲ್ಲಿ ಬಸ್ ಇದ್ದೀವಿ. ಅವ್ರದ್ದೇ ಬಸ್ಸಲ್ಲಿ ಅವರೇ ಬಿಡ್ತಾರೆ ಮೇಲೆ. ಅಲ್ಲಿ ಆಪ್ಷನ್ ಇದೆ 300 rupees, 2000 rupees ಮತ್ತು ಫ್ರೀ ಅಂತ 3 ಥರ ಇದೆ. ಸೊ ನಾವಲ್ಲಿ ಕ್ಯೂವಲ್ಲಿ ಪಾರ್ಕಿಂಗ್ ಮಾಡಿ ಕ್ಯೂವಲ್ಲಿ ಹೋದಾಗ ಅಲ್ಲಿ ಟಿಕೆಟ್ ತೊಗೋತೀವಲ್ಲ, ಪ್ಲೇಸಲ್ಲಿ ಜನ ಇರಲಿಲ್ಲ. ಸೊ ಕಮ್ಮಿ ಇತ್ತು. ನಾವು ಹೋಗಿದ್ದೆ ಅವಾಗ ಸ್ಯಾಟರ್ಡೇ ಅಲ್ವಾ. ಸೊ ಫ್ರೈಡೇ ಎಲ್ಲ ಅಲಂಕಾರ ಮಾಡಿ ಫ್ರೈಡೇ ತುಂಬ ಕ್ರೌಡ್ ಇತ್ತು. ಸೊ ಅದಕ್ಕೋಸ್ಕರ ಸ್ಯಾಟರ್ಡೇ ಹೊರಟ್ವಿ. ಸೊ ಅಲ್ಲಿ ಜನ ಯಾರು ಇರಲ್ಲ, ಆರಾಮಾಗಿ ಹೋಗ್ಬೋದು ಅಂತ ನಾವು ಅಂದ್ಕೊಂಡು ಸೊ ಅಲ್ಲಿ ಕೆಳಗಡೆನೇ ಕಾರೆಲ್ಲ ಪಾರ್ಕ್ ಮಾಡಿದ್ವಿ. ಸೊ ಫ್ರೀ ದರ್ಶನಕ್ಕೆ ಹೋಗೋಣ ಅಂತ ಹೋದ್ವಿ. ಬಟ್ ಅಲ್ಲಿ ಹೋಗಿ ನೋಡಿದರೆ ಫ್ರೀ ದರ್ಶನ ಕೆಳಗಡೆ ಕ್ರೌಡ್ ಕಮ್ಮಿ ಇತ್ತು, ಮೇಲ್ಗಡೆ ಮತ್ತು ತುಂಬ ಇತ್ತು. ಸೊ 300 rupeesದು ಬೇಗ ದರ್ಶನ ಆಯಿತು, 2000 rupeesದು ಬೇಗ ದರ್ಶನ ಮಾಡ್ತಿದ್ದಾರೆ. 2000 ಅವ್ರನ್ನ ಐರಾವತ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ. 300 rupeesಗೆ 300 rupees ಸ್ಪೆಷಲ್ ಅಂತ ಹಾಕಿರ್ತಾರೆ. ನಮ್ಮದು ನಾರ್ಮಲ್ಲು ಫ್ರೀ ಇರುತ್ತೆ. 9 o'clock ಕ್ಯೂವಲ್ಲಿ ನಿಂತವ್ರಿಗೆ ನಮಗೆ 12 o'clockಗೆ ದರ್ಶನ ಆಯಿತು. ಆ ಚಾಮುಂಡಿ ಅಮ್ಮಂದು 3 hours ಆಯಿತು ದರ್ಶನ ಮುಗಿಸ್ಕೊಂಡು ಹಂಗೆ ಹೊರಗಡೆ ಎಲ್ಲ ಬಂದು ಮತ್ತೆ ಕೆಳಗಡೆನೇ BMTC ಟಿಕೆಟ್ ತೊಗೋತಾರೆ. ಲೇಡೀಸ್ಗೆ ಆ್ಯಸ್ ಯೂಶುವಲ್ ಫ್ರೀ ಇದೆ, ಆಧಾರ್ ಕಾರ್ಡ್ ತೋರಿಸ್ಬೇಕು, ಫ್ರೀ ಇದೆ. ಜೆಂಟ್ಸಿಗೆ ಎಷ್ಟು ತೊಗೊಂಡು, ನಮ್ಮ ಹಸ್ಬೆಂಡಿಗೆ 60 rupees, ನನ್ನ ಮಗನಿಗೆ ಆಫ್ 30 rupees, ಟೋಟಲ್ 90 rupees ತಗೊಂಡು ಒಂಥರ ಹೋಗೋದು ಬರೋದು ಸೇರಿಸಿ ಬೆಟ್ಟಕ್ಕೆ ಹೋಗಿ ಅವರೇ ಮತ್ತೆ ರಿಟರ್ನ್ ಕರ್ಕೊಬೋದು ಕೆಳಗಡೆ ಬಿಟ್ಟರು. ಸೊ ನಾವೇ ಹೋಗಿದ್ದು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಮತ್ತೆ ಹಂಗೆ ರಿಟರ್ನ್ ಬರ್ತಿದ್ವಿ. ಬಟ್ ನಾವು ನಮ್ಮ ಅಮ್ಮನ ಕರ್ಕೊಂಡು ಹೋಗಿದ್ವಿ. ಸೊ ನಮ್ಮ ಅಮ್ಮ ಮೈಸೂರು ನೋಡಿಲ್ಲ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಅರಮನೆ ಎಲ್ಲ ತೋರಿಸೋಣ ಅಂತ ಪ್ಲ್ಯಾನ್ ಮಾಡಿ ನಾವು ಹೋಗಿದ್ದು. ನಮ್ಮಮ್ಮ ಆಲ್ಮೋಸ್ಟ್ ಎಲ್ಲ ಪ್ಲೇಸ್ ನೋಡಿದ್ದಾರೆ. ಅಯೋಧ್ಯೆ, ರಾಮನಿಂದ ಹಿಡಿದು ಕಾಶಿ ಎಲ್ಲ ಹೋಗಿರೋ, ಬಟ್ ಮೈಸೂರು ನೋಡಿರಲಿಲ್ಲ. ಸೊ ಅದಕ್ಕೋಸ್ಕರ ನಮ್ಮಮ್ಮ ಊರಿಂದ ನಮ್ಮ ಮನೆಗೆ ಬ್ಯಾಂಗ್ಳೂರಿಗೆ ಬಂದಿದ್ದರು. ಸೊ ಹಾಗಾಗಿ ನಮ್ಮ ಅಮ್ಮನ ಕರ್ಕೊಂಡು ನಾವು ಫಸ್ಟ್ ಚಾಮುಂಡಿ ಬೆಟ್ಟ ಎಂಟ್ರಿ ಕೊಟ್ಟು ಚಾಮುಂಡೇಶ್ವರಿ ದರ್ಶನ ಮುಗಿಸಿ ಆಮೇಲೆ ನೋಡಿ ಅರಮನೆಗೆ ಬಂದ್ವಿ. ಇಲ್ಲೂ ಅಷ್ಟೇ ತುಂಬ ಕ್ರೌಡ್ ಇತ್ತು. ಕ್ರೌಡ್ ಇದ್ರೂ ಪರವಾಗಿಲ್ಲ, ಆರಾಮಾಗಿ ಒಳಗಡೆ ಪ್ಲೇಸ್ ಎಲ್ಲ ನೋಡ್ಕೊಂಡು ಬಂದ್ವಿ. ಬಟ್ ಎಷ್ಟು ಸಲ ಹೋದ್ರೂ ಬೇಜಾರಾಗಲ್ಲ, ಅಷ್ಟು ಚೆನ್ನಾಗಿದೆ ಈ ಅರಮನೆ. ನೋಡಿದ್ರೇ ಶಾಕ್ ಹೊಡೆಯುತ್ತೆ. ಇವಾಗಾದರೆ ಇಂಟರ್ನೆಟ್ ಅಂತೆ, ಇಂಜಿನಿಯರ್ಗಳು ಸೌಲಭ್ಯಗಳೆಲ್ಲ ಇದೆ. ಬಟ್ ಆಗಿನ ಕಾಲದಲ್ಲಿ ಆ ಶಿಲ್ಪಿಗಳೆಲ್ಲ ಹೆಂಗೆ ಕೆತ್ತಿ ಅರಮನೆ ಮಾಡಿದ್ದಾರೆ ಅಂತ ನೋಡೋಕ್ಕೆ 2 ಕಣ್ಣು ಸಾಲಲ್ಲ. ಎಷ್ಟು ಸಲ ನೋಡಿದ್ರು ಬೇಜಾರಾಗಲ್ಲ. ಆಲ್ಮೋಸ್ಟ್ ಪ್ರತಿಯೊಬ್ಬರು ನೋಡಿದ್ದಾರೆ. ಬಟ್ ಅಲ್ಲಿ ಚಿನ್ನದ ಅಂಬರಿ ಅಂತ ನೋಡೋಕ್ಕಾಗಿಲ್ಲ. ನಮ್ಮ ಅಮ್ಮನ ತೋರಿಸ್ಬೇಕಾಗಿತ್ತು, ಬಟ್ ಅದ್ಯಾಕೋ ಫುಲ್ಲು ಕ್ಲೋಸ್ ಮಾಡಿದ್ರು, ತೋರಿಸ್ತಿರ್ಲಿಲ್ಲ. ಅದು ಬಿಟ್ಟು ಪ್ರತಿಯೊಂದೂ ಅರಮನೆನ ನೀಟಾಗಿ ನೋಡಿದ್ವಿ. ಆ ಅರಮನೆಯಲ್ಲಿರುವಂಥ ಚಿಕ್ಕ ಪುಟ್ಟ ಕೆಲವೊಂದು ವೀಡಿಯೋನ ಮಾಡಿ ಹಾಕಿದ್ದೀನಿ. ಸೊ ನೀವು ನೋಡಿ, ನೀವು ಎಂಜಾಯ್ ಮಾಡಿ. ಅಲ್ಲಿಂದ ನೆಕ್ಸ್ಟ್ ನಾವು ನನ್ನ ಮಗ ಝೂಗೆ ಹೋಗ್ಬೇಕಂತ ಆಟ ಮಾಡ್ತಿದ್ದ, ಬಟ್ ತುಂಬ ಟೈಮ್ ಆಗಿತ್ತು. ಸೊ ಹೋಗೋಕ್ಕಾಗಿಲ್ಲ ಝೂಗೆ. ಸೊ ಅಲ್ಲಿಂದ ಡೈರೆಕ್ಟಾಗಿ ಹೋಟ್ಲಿಗೆ ಹೋದ್ವಿ. ಹೋಟೆಲ್ ಎಂಪೈರ್ಗೆ ಹೋಗಿ ಅಲ್ಲಿ ಊಟ ಮುಗಿಸ್ಕೊಂಡು ಅಲ್ಲಿಂದ ಟೈಮ್ ಆಯಿತು. ಅಲ್ಲಿಂದ ಸೀದಾ ಮ್ಯೂಸಿಯಮ್ಗೆ ಹೋದ್ವಿ. ಆ ಮ್ಯೂಸಿಯಮಲ್ಲಿ ಅದೇ ಬೃಂದಾವನ ಪಾರ್ಕ್ ಮ್ಯೂಸಿಯಮ್ಗೆ ಹೋದ್ವಿ. ಅಲ್ಲಿ ಕಾರ್ ಪಾರ್ಕಿಂಗ್ಗೆ 200 rupees ತೊಗೊಂಡ್ರು. ಮತ್ತು ಒಳಗಡೆ ಎಂಟ್ರಿ ಫೀಸ್ ಒಬ್ಬರಿಗೆ 100, ಮಕ್ಕಳಿಗೆ 50. ಸೊ ಆ ಥರ ಆಯಿತು. ಬಟ್ ಅಲ್ಲಿ ಮೋಸ ಈ ಸಲ, ಯಾಕಂದರೆ ಅರ್ಧ ಗಂಟೆ ಮ್ಯೂಸಿಯಮ್ ಸಂಗೀತ ಕಾರಂಜಿ ನಡೆಯುತ್ತೆ. ಬಟ್ ಈ ಸಲ ಬರೀ 3 ಹಾಡಿಗೆ ನಿಲ್ಲಿಸ್ಬಿಟ್ರು. ಯಾಕಂದ್ರೆ ಅಷ್ಟು ಕ್ರೌಡ್ ಇತ್ತು, ತುಂಬ ಜನ ಬರ್ತಾಯಿದ್ರು. ಪ್ರತಿಯೊಬ್ಬರಿಗೂ ತೋರಿಸ್ಬೇಕು ಅಂದ್ಕೊಂಡು ಅವ್ರು 3 ಹಾಡಿಗೆ ನಿಲ್ಲಿಸ್ಬಿಟ್ರು. ಸೊ ಓಕೆ, ಎನಿಥಿಂಗ್ ಓಕೆ, ಏನೂ ಪರವಾಗಿಲ್ಲ. ಬಟ್ ಅಮ್ಮನಿಗೆ ತೋರಿಸ್ಬೇಕಾಗಿತ್ತು, ತೋರಿಸಿ ಮತ್ತು ನೈಟ್ ಡಿನ್ನರ್ ಊಟನ ಅಲ್ಲೇ ಮುಗಿಸ್ಕೊಂಡು ಸೊ ಮನೆಗೆ 9:30ಗೆಲ್ಲ ಬಂದು ಮುಗಿದ್ವಿ. ಸೊ ನೋಡಿ, ಪ್ರತಿಯೊಂದು ವೀಡಿಯೋನ ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆ ಅರಮನೆಯಲ್ಲಿರುವಂಥ ನೋಡಿ ಚಿಕ್ಕ ಪುಟ್ಟ ಸುಂದರಿಯರು ನೋಡಿ, ಅವಾಗೆಲ್ಲ ಇರೋವಂಥ ಸುಂದರಿಯರದು ಪ್ರತಿಯೊಂದು ನಾನು ಹಳೆ ಐಟಮ್ಸಿಂದ ಹಿಡಿದು ಏನಿರುತ್ತೆ ಅರಮನೆಯಲ್ಲಿ ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಮಾಡಿ ನನ್ನ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಆ್ಯಂಡ್ ತುಂಬ ವೀಡಿಯೋಗಳು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಒಂದ್ಸಲ ನಾನು ಬ್ಯಾಕ್ ಹೋಗಿ ನನ್ನ ಪ್ರತಿಯೊಂದು ವೀಡಿಯೋ ನೋಡಿ. ಸೊ ನಾನು ಬ್ಯೂಟಿಷಿಯನ್ ಆಗಿರೋದ್ರಿಂದ ಕೆಲವೊಂದು ಹೇರ್ ಸ್ಟೈಲು, ಕೆಲವೊಂದು ಮೇಕಪ್ಪು, ಸೆಲ್ಫ್ ಮೇಕಪ್ ಹೇಗೆ ಮಾಡ್ಕೊಳ್ಳೋದು, ಹೇರ್ ಸ್ಟೈಲ್ ಹೇಗೆ ಮಾಡೋದು, ಆ್ಯಂಡ್ ಕೆಲವೊಂದು ದೇವಸ್ಥಾನ ಪ್ಲೇಸು, ಕೆಲವೊಂದು ಅಡುಗೆಗಳು, ಪ್ರತಿಯೊಂದು ಮಿಕ್ಸಾಗಿ ನನ್ನ ಒಂದು ವೀಡಿಯೋದಲ್ಲಿ ಬರುತ್ತೆ. ಯಾಕಂದರೆ ಇದೇ ಪರ್ಟಿಕ್ಯುಲರ್ ಇದೇ ವೀಡಿಯೋ ಅಂತ ಏನಿಲ್ಲ, ಎಲ್ಲ ವೀಡಿಯೋನ ನಾನು ಇದರಲ್ಲಿ ಶೇರ್ ಮಾಡಿದ್ದೀನಿ. ಸೊ ಹಾಗಾಗಿ ಪ್ರತಿಯೊಂದು ವೀಡಿಯೋನ ಸ್ಕಿಪ್ ಮಾಡಿದ್ರೆ ಎಲ್ಲ ವೀಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫ್ರೆಂಡ್, ಥ್ಯಾಂಕ್ ಯು ಸೋ ಮಚ್.